ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಡಿಸೈರ್ ಆಗಿರೋ ಅಂತ ಜಾಬ್ ಅನ್ನ ಪಡೆಯೋದು ಹೇಗೆ ಅಂತ ಹೇಳಿ. ಸೊ ತುಂಬಾ ಟೆಕ್ನಿಕ್ಸ್ ಇದೆ ಇದನ್ನ ಮಾಡೋದಕ್ಕೆ. ನಾನು ಕೆಲವು ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ ನಿಮಗೆ. ಸೊ ನಿಮ್ಗೆ ಇಷ್ಟ ಇರೋಂಥ ಜಾಬು, ಇವಾಗ ಎಷ್ಟೊಂದು ಜನ ಮೆಸೇಜ್ ಕಳಿಸ್ತೀರಾ, ನಮ್ಗೆ ಗೌರ್ಮೆಂಟ್ ಜಾಬ್ ಬೇಕು, ನಮ್ಗೆ ಪೊಲೀಸಲ್ಲಿ ಜಾಬ್ ಬೇಕು, ನಮ್ಗೆ ಟ್ರಾವೆಲ್ ಅಲ್ಲಿ ಜಾಬ್ ಬೇಕಾಗಿದೆ ಅಂತ ಹೇಳ್ಕೊಂಡು ತುಂಬಾ ಕೇಳ್ತೀರಾ. ಸೊ ನಿಮ್ಗೆ ಇಷ್ಟ ಇರೋ ತರ ಜಾಬ್ ಅನ್ನ ತಗೊಳ್ಳೋದು ಹೇಗೆ ಅಂತ. ಸೊ ಅದರಲ್ಲಿ ಫಸ್ಟ್ ಫಾರ್ಮೋಸ್ಟ್ ನಿಮ್ಗೆ ಏನಿರ್ಬೇಕು ಅಂತಂದ್ರೆ ಕ್ಲಾರಿಟಿ ಇರ್ಬೇಕು, ನಿಮಗೆ ಯಾವ ತರ ಜಾಬ್ ಇರ್ಬೇಕು ಅಂತ ಹೇಳ್ಕೊಂಡು. ಸೊ ಈ ಟೆಕ್ನಿಕ್ಸ್ ಅನ್ನ ನಿಮಗೆ ಅಕಸ್ಮಾತ್ ಕ್ಲಾರಿಟಿ ಇಲ್ಲ ಯಾವ ಜಾಬ್ ಅಲ್ಲಿ ಅಂತ ಅನ್ನೋದು ಕೂಡ ಯೂಸ್ ಮಾಡ್ಕೊಳ್ಬಹುದು. ಬಟ್ ಕ್ಲಾರಿಟಿ ಇದ್ರೆ ನಿಮ್ಗೆ ಯಾವ ಜಾಬ್ ಬೇಕು ಅಂತ ಹೇಳಿ ಈ ಟೆಕ್ನಿಕ್ ತುಂಬಾ ಈಸಿಯಾಗಿ ವರ್ಕ್ ಆಗತ್ತೆ. ಸೊ ಫಸ್ಟ್ ಕ್ಲಾರಿಟಿ ಇರ್ಲಿ ನಿಮ್ಗೆ ಯಾವ ಟೈಪ್ ಆಫ್ ಜಾಬ್ ಬೇಕಾಗಿದೆ ಅಂತ ಹೇಳಿ. ಆಮೇಲಿಂದ ನೆಕ್ಸ್ಟ್ ನೀವು ಈ ಜಾಬ್ ಇಂದ ಏನನ್ನ ಪಡಿಬೇಕು ಅಂತ ಇದ್ದೀರಾ ಅಂತ. ಸೇ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಳ್ಳೆ ಸ್ಯಾಲರಿ ಬೇಕು ಅಂತಾನ ಈ ಜಾಬ್ ಬೇಕಾಗಿರೋದು ನಿಮ್ಗೆ, ಇಲ್ಲ ಪೊಸಿಷನ್ ಬೇಕು ಅಂತಾನ ಈ ಜಾಬ್ ಬೇಕಾಗಿರೋದು, ಇಲ್ಲ ಲೊಕೇಶನ್ ಬೇಕಾಗಿದೆಯಾ ನಿಮಗೆ, ಯಾವ ತರದ್ದು ಏನ್ ಬೇಕಾಗಿದೆ ಈ ಜಾಬ್ ಇಂದ ನಿಮಗೆ ಅದನ್ನ ಬರ್ಕೊಳ್ಳಿ. ಆಮೇಲಿಂದ ನಿಮಗೆ ಯಾವ ಎಮೋಷನ್ಸ್ ಬರುತ್ತೆ, ಯಾವ ಫೀಲಿಂಗ್ಸ್ ಬರುತ್ತೆ ಈ ಜಾಬ್ ಸಿಕ್ಕಿದಾಗ ಅದನ್ನ ಬರ್ಕೊಳ್ಳಿ. ನೀವು ಖುಷಿಯಾಗಿರ್ತೀರಾ, ಅಥವಾ ನೀವು ಈ ಜಾಬ್ ಸಿಕ್ಕೋದ್ರಿಂದ ನೀವು ಒಂದ್ ದೊಡ್ಡ ಮನೆ ತಗೊಳ್ತೀರಾ, ಅಥವಾ ಒಂದ್ ಕಾರ್ ತಗೊಳ್ತೀರಾ, ಏನ್ ಫೀಲಿಂಗ್ ಇರುತ್ತೆ ಈ ಜಾಬ್ ಸಿಕ್ಕಾಗ ನಿಮ್ಗೆ, ಅದನ್ನು ಕೂಡ ಕ್ಲಿಯರ್ ಆಗಿ ಬರ್ಕೊಳ್ಳಿ. ಆಮೇಲಿಂದ ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ಇವಾಗ ಈ ಜಾಬ್ ಅಲ್ಲಿ ನೀವು ಈ ತರ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅನ್ನುವಾಗ ನಿಮ್ಗೆ ಯಾವ ತರ ಫೀಲ್ ಆಗುತ್ತೆ, ಯಾವ ಪೊಸಿಷನ್ ಅಲ್ಲಿ ನೀವು ಇರ್ತೀರಾ, ಯಾವ ತರ ಕೆಲಸ ಮಾಡ್ತಾ ಇರ್ತೀರಾ, ನಿಮಗೆ ಖುಷಿ ಸಿಕ್ಕತ್ತಾ ಏನು ಅಂತೆಲ್ಲ ಹೇಳ್ಕೊಂಡು ಒಂದು ವಿಜುವಲೈಸ್ ಮಾಡ್ಕೊಳಕ್ ಶುರು ಮಾಡಿ. ಆಮೇಲಿಂದ ನೀವೇನ್ ಮಾಡ್ತೀರಾ, ಇದೆಲ್ಲ ಕ್ಲಾರಿಟಿ ಆಯ್ತಲ್ವಾ, ಇವಾಗ ನಿಮ್ಗೆ ಯಾವ ತರ ಜಾಬ್ ಬೇಕು ಅಂತ ಗೊತ್ತಾಯ್ತು, ಆಮೇಲೆ ಕ್ಲಿಯರ್ ಆಗಿದೆ, ಆಮೇಲಿಂದ ನಿಮ್ಗೆ ಅದರಿಂದ ಏನ್ ಫೀಲಿಂಗ್ ಆಗ್ತಾ ಇದೆ ಅದು ಗೊತ್ತಾಗ್ತಾ ಇದೆ. ಸೊ ಈ ಜಾಬ್ ಇಂದ ನಿಮಗೆ ಏನ್ ಬೇಕಾಗಿದೆ ಅದು ಕ್ಲಿಯರ್ ಆಗಿದೆ. ಇದೆಲ್ಲ ಆದ್ಮೇಲಿಂದ ನೀವು ಅಫರ್ಮೇಶನ್ಸ್ ಹೇಳ್ಕೊಳ್ಳಿ, ಓಕೆನಾ. ಆಮೇಲಿಂದ ನೀವು ಅಫರ್ಮೇಶನ್ಸ್ ಹೆಂಗ್ ಹೇಳ್ಕೊಳ್ಬೇಕು ಅಂತಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ಬೇಕದು. ಯಾವಾಗ್ಲೂ ಅಷ್ಟೇ ನಾವು ಯಾವ ಅಫರ್ಮೇಶನ್ಸ್ ಹೇಳ್ಕೊಳ್ತೀವೋ ಅದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ಬೇಕು, ಆಯ್ತಾ. ಸೊ ಆ ತರ. ಸೊ ಅವಾಗ ನೀವು ಹೇಳುವಾಗ ಸೇ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಗೆ ಒಂದು ಬ್ಯಾಂಕ್ ಅಲ್ಲಿ ಕೆಲಸ ಬೇಕಾಗಿದೆ ಅಂತ ಅನ್ಕೊಳ್ಳೋಣ. ಸೊ ಆ ಕ್ಲಿಯರ್ ಆಗಿ ಯಾವ ಬ್ಯಾಂಕ್ ಅಲ್ಲಿ ನಿಮಗೆ ಕೆಲಸ ಬೇಕಾಗಿದೆ, ಯಾವ ಪೊಸಿಷನ್ ಬೇಕಾಗಿದೆ ನಿಮ್ಗೆ ಬ್ಯಾಂಕ್ ಅಲ್ಲಿ, ಯಾವ ಬ್ರಾಂಚ್ ಅಲ್ಲಿ ಬೇಕಾಗಿದೆ, ಸೊ ಎಲ್ಲ ಡೀಟೇಲ್ ಆಗಿ ಬರ್ಕೊಳ್ಬಹುದು. ಆಮೇಲೆ ಎಲ್ಲ ಬರ್ಕೊಂಡಾದ್ಮೇಲಿಂದ ನೀವು ಅಫರ್ಮೇಶನ್ಸ್ ಬರಿಬೇಕು. ಸೊ ಸ್ಟಾರ್ಟ್ ಮಾಡುವಾಗ ಅಫರ್ಮೇಶನ್ ಯಾವಾಗ್ಲೂ ಅಷ್ಟೇನೆ, ನಾವು ಎಷ್ಟು ಥ್ಯಾಂಕ್ಫುಲ್ ಆಗಿ ಗ್ರೇಟ್ಫುಲ್ ಆಗಿರ್ತೀವಿ ಅಷ್ಟು ಬೇಗ ನಮ್ಗೆ ಮ್ಯಾನಿಫೆಸ್ಟ್ ಆಗಕ್ಕೆ ಈಸಿ ಆಗತ್ತೆ. ಆಮೇಲೆ ಈ ಅಫರ್ಮೇಶನ್ಸ್ ಹೇಳ್ಕೊಳ್ಳುವಾಗ್ಲೂ ಅಷ್ಟೇ, ನಾವು ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ಅಂತ ಹೇಳ್ಕೊಳ್ಳುವಾಗ ನಮ್ ವೈಬ್ರೇಷನ್ಸ್ ಹೈ ಆಗತ್ತೆ. ಆವಾಗ ಈಸಿ ಆಗತ್ತೆ ಮ್ಯಾನಿಫೆಸ್ಟ್ ಮಾಡಕ್ಕೆ, ನಮ್ಗೆ ಫೋಕಸ್ ಮಾಡೋಕೆ, ನಮ್ಗೆ ಏನ್ ಬೇಕಾಗಿದೆ, ನಮ್ ಗೋಲ್ ಏನು, ನಾವ್ ಎಲ್ಲಿಗೆ ರೀಚ್ ಆಗ್ಬೇಕಿದು ಅನ್ಕೊಂಡಿದೀವಿ ಅನ್ನೋದು. ಆವಾಗ ನೀವೇನ್ ಮಾಡ್ತೀರಾ, ಅಫರ್ಮೇಶನ್ಸ್ ಹೇಳ್ತೀರಾ. ಐ ಆಮ್ ಸೋ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ನೌ ದಟ್ ಐ ಆಮ್ ವರ್ಕಿಂಗ್ ಅನ್ಬಿಟ್ಟು ಎಲ್ಲಿ ನಿಮ್ಗೆ ಯಾವ ಪ್ಲೇಸ್ ಅಲ್ಲಿ ಬೇಕಾಗಿದೆ, ಯಾವ ಪೊಸಿಷನ್ ಅಲ್ಲಿ ಬೇಕಾಗಿದೆ ಅಂತ ಎಲ್ಲ ಹೇಳ್ಕೊಂಡು ಆಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತೀರಾ. ಸೊ ಈ ತರ ಈ ಅಫರ್ಮೇಶನ್ಸ್ ಹೇಳ್ಕೊಳ್ತಾ ಅವಾಗ ಮನ್ಸಲ್ಲಿ ಈ ಅಫರ್ಮೇಶನ್ಸ್ ಹೇಳ್ಕೊಳ್ತಾ ಇರಿ. ನೀವು ಎಷ್ಟು ಜಾಸ್ತಿ ನೀವು ಅಫರ್ಮೇಶನ್ಸ್ ಹೇಳ್ಕೊಳ್ತೀರೋ ಅಷ್ಟು ನಿಮ್ಗೆ ಬಿಲೀವ್ನೆಸ್ ಬರುತ್ತೆ. ಓ ಹೌದು, ನಾನು ಈ ಜಾಬ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆಲ್ರೆಡಿ. ಸೊ ನೀವು ವಿಜುವಲೈಸ್ ಮಾಡುವಾಗ್ಲೂ ಅಷ್ಟೇನೆ, ನೀವು ಆಲ್ರೆಡಿ ಆ ಜಾಬ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ತುಂಬಾ ಸಕ್ಸಸ್ ಪಡೆದಿದ್ದೀರಾ ಆ ಜಾಬ್ ಅಲ್ಲಿ, ನಿಮ್ ಟೀಮ್ ಮೆಂಬರ್ಸ್ ತುಂಬಾ ಚೆನ್ನಾಗಿದ್ದಾರೆ, ನಿಮ್ಗೆ ಒಳ್ಳೆ ಸ್ಯಾಲರಿ, ನಿಮಗೆ ಬೇಕಾಗಿರೋ ತರ ಸ್ಯಾಲರಿ ಸಿಗ್ತಾ ಇದೆ ಅಂತ ಹೇಳಿ ಎಲ್ಲ ನೀವು ವಿಜುವಲೈಸ್ ಮಾಡ್ತೀರಾ. ಆಲ್ರೆಡಿ ನಿಮ್ ಮೈಂಡ್ ಅಲ್ಲಿ ನೀವು ಈ ಜಾಬ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ನೀವು ಅಲ್ಲಿ ಲಿವ್ ಮಾಡ್ತಾ ಇದ್ದೀರಾ ಆಲ್ರೆಡಿ. ಸೊ ಅದೊಂದಿದೆ ಅಲ್ವಾ ಸೇಯಿಂಗು, ನೀವು ಏನ್ ಮೈಂಡ್ ಅಲ್ಲಿ ಥಿಂಕ್ ಮಾಡ್ತೀರಾ ಅದನ್ನ ಹೋಲ್ಡ್ ಮಾಡ್ತೀರಾ ಕೈಯಲ್ಲಿ ಅಂತ ಅನ್ಕೊಂಡು. ಸೊ ಅದೇ ತರ. ಸೊ ನೀವು ಮೈಂಡ್ ಅಲ್ಲಿ ಫುಲ್ ನಿಮ್ಗೆ ಯಾವ ತರ ಬೇಕಾಗಿದೆ ಜಾಬು ಹೆಂಗೆ ಅಂತ ಅನ್ಬಿಟ್ಟು ಆ ಫೀಲ್ ಎಲ್ಲ ಹಾಕಿ ಅದರಲ್ಲಿ ಆ ಎಮೋಷನ್ಸ್ ಎಲ್ಲ ಬಿಲ್ಡಪ್ ಮಾಡ್ಕೊಂಡು ನೀವು ವಿಜುವಲೈಸ್ ಮಾಡ್ತೀರಾ. ಆಮೇಲೆ ನಿಮ್ದು ಈ ಅಫರ್ಮೇಶನ್ಸ್ ಎಲ್ಲ ಹೇಳ್ತಾ 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 ಏನಾಗುತ್ತೆ, ನಿಮ್ ಸಬ್ ಕಾನ್ಶಿಯಸ್ ಮೈಂಡಿಗೆ ರೀಚ್ ಆಗುತ್ತೆ. ಸೊ ಯಾಕಂದ್ರೆ ಅವಾಗ ಸಬ್ ಕಾನ್ಶಿಯಸ್ ಮೈಂಡ್ ಬಿಲೀವ್ ಮಾಡಕ್ ಶುರು ಮಾಡುತ್ತೆ, ಹೌದು ಇವರು ಆಲ್ರೆಡಿ ಆ ಜಾಬ್ ಅಲ್ಲಿ ಇದ್ದಾರೆ ಅಂತ ಹೇಳಿ. ಸೊ ಆಕ್ಟ್ ಆಸ್ ಇಫ್ ಟೆಕ್ನಿಕ್ ಕೂಡ ಯೂಸ್ ಮಾಡಿ ನೀವು. ಅಂದ್ರೆ ಆಲ್ರೆಡಿ ಇವಾಗ ಆ ಜಾಬ್ ಅಲ್ಲಿ ಇದ್ದಾಗ ನೀವು ಯಾವ ತರ ನಿಮ್ ಆಟಿಟ್ಯೂಡ್ ಇರುತ್ತೆ,
ಸೊ ಆ ಆಟಿಟ್ಯೂಡ್ ಇಟ್ಕೊಂಡು ನೀವು ಅದರ ಮಿರರ್ ಮುಂದೆ ನಿಂತ್ಕೊಂಡು ನೀವು ಆ ಜಾಬ್ ಅಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡು ನೀವು ಹೇಳ್ಕೊಳ್ಳಿ, ನಿಮ್ಮಷ್ಟಿಗೆ ನೀವೇ ಹೇಳ್ಕೊಳ್ಳಿ ಆ ಮಿರರ್ ಮುಂದೆ ನಿಂತ್ಕೊಂಡು ಕೂಡ. ಸೊ ಅದು ಕೂಡ ಏನಾಗತ್ತೆ ಅಂತಂದ್ರೆ ನೀವು ಹೇಳ್ಕೊಳ್ತಾ ನೀವು ಆ ಫೀಲ್ ಬರುತ್ತೆ, ಆಮೇಲೆ ಒಂಥರ ಆ ಎನರ್ಜಿ ಬರುತ್ತೆ, ಫುಲ್ ಹೈ ವೈಬ್ರೇಷನ್ ಆಗ್ಬಿಡತ್ತೆ. ಸೊ ನಿಮ್ಗೆ ಅವಾಗ ನೀವು ಹೇಳ್ಕೊಂಡು ಏನಾಗ್ಬಿಡತ್ತೆ ಅಂತಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೂಡಿಸ್ಬಿಡ್ತೀರಾ, ಎಸ್ ನೀವು ಆ ಕೆಲ್ಸದಲ್ಲಿ ಇದೀರಾ ಆಲ್ರೆಡಿ ಅಂತ ಅನ್ಕೊಂಡು. ಸೊ ಈವನ್ ನೀವ್ ಯಾವ ಮಂತ್ ಅಲ್ಲಿ ನಿಮಗೆ ಆ ಕೆಲಸ ಬೇಕು ಅಂತ ಕೂಡ ನೀವು ಅದನ್ನು ಡಿಸೈಡ್ ಮಾಡ್ಕೊಳ್ಬಹುದು. ನನ್ಗೆ ಈ ಮಂತ್ ಅಲ್ಲಿ ನಾನು ಇಂಥ ಕಡೆ ಇಂಥ ಜಾಬ್ ಅಲ್ಲಿ ಇಂಥ ಪೊಸಿಷನ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು, ಯಾವಾಗ ನೀವು ಫುಲ್ ಬಿಲೀಫ್ ಇಟ್ಕೊಂಡು ಒಂಚೂರು ನೆಗೆಟಿವಿಟಿ ಇರಬಾರ್ದು, ಅಯ್ಯೋ ಇದು ನನ್ನ ಕೈಲಿ ಆಗತ್ತಾ ಇಲ್ವಾ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಆಗಲ್ಲ. ಸೊ ಅದಕ್ಕಿಂತ ನೀವೇನಂದ್ರೆ ಫುಲ್ ಬಿಲೀಫ್ ಇಟ್ಕೋಬೇಕು, ಹೌದು ಈ ಜಾಬ್ ನನಗೆ ಖಂಡಿತ ಸಿಕ್ಕಿದೆ, ನಾನು ಆಲ್ರೆಡಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಹಂಗೆ ನಿಮ್ದು ಆಟಿಟ್ಯೂಡ್ ಇರ್ಬೇಕು. ಆ ತರ ಇಟ್ಕೊಂಡು ನೀವು ಅಫರ್ಮೇಶನ್ಸ್ ನ ಮಾಡಿ, ಓಕೆನಾ. ಸೊ ಅದನ್ನ ಹೇಳ್ಕೊಳ್ತಾ ಇರಿ ಆದಷ್ಟುವೆ. ಸೊ ಅದು ಒಂದು ಟೆಕ್ನಿಕ್ ಆಗುತ್ತೆ. ಆಮೇಲೆ ಇನ್ನೊಂದು ಟೆಕ್ನಿಕ್ ಸ್ಕ್ರಿಪ್ಟಿಂಗ್ ಟೆಕ್ನಿಕ್. ಸೊ ಅದು ಅಷ್ಟೇನೆ, ನೀವು ಒಂದು ಬುಕ್ ತಗೊಂಡು ನೀವು ಎಲ್ಲಿ ಜಾಬ್ ಮಾಡ್ತಾ ಇದ್ದೀರಾ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬರೆಯುವಾಗ ಥ್ಯಾಂಕ್ ಯು ಅಂತ ಬರ್ದು, ಆಮೇಲಿಂದ ಐ ಆಮ್ ಸೋ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ನೌ ದಟ್ ಐ ಆಮ್ ವರ್ಕಿಂಗ್, ಎಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಎಷ್ಟು ಸ್ಯಾಲರಿ ಬರ್ತಾ ಇದೆ ನಿಮ್ಗೆ, ಯಾವ ಪೊಸಿಷನ್ ಅಲ್ಲಿ ಇದ್ದೀರಾ, ಯಾವ ತರ ನಿಮ್ಗೆ ಒಳ್ಳೆ ಟೀಮ್ ಮೆಂಬರ್ಸ್ ಸಿಕ್ಕಿದ್ದಾರೆ, ನೀವು ಯಾವ ರೀತಿ ಹೋಗಿ ಬರ್ತೀರಾ ಕೆಲ್ಸಕ್ಕೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ನಿಮ್ ಕೆಲಸ ಇದೆ, ಎಲ್ಲಾನು ಫುಲ್ ಡೀಟೇಲ್ ಆಗಿ ಬರೀರಿ. ಆಮೇಲೆ ಎವ್ರಿ ಡೇ ಆ ಬರ್ದಿರೋದನ್ನ ನೀವು ಮಾರ್ನಿಂಗ್ ಮತ್ತೆ ನೈಟ್ 2 ಸಲ ಅದನ್ನು ಓದ್ಲೇಬೇಕು. ಓದಿ ವಿಜುವಲೈಸ್ ಮಾಡಿ, ಎಸ್ಪೆಷಲಿ ರಾತ್ರಿ ಮಲ್ಗಕ್ ಮುಂಚೆ ನೀವು ಅದನ್ನ ಓದ್ಬಿಟ್ಟು ಆಮೇಲೆ ವಿಜುವಲೈಸ್ ಮಾಡಿ ಮಲ್ಕೊಳ್ಳಿ. ಆವಾಗ ನೋಡಿ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರಾತ್ರಿ ಎಲ್ಲ ಅದು ಹೋಗ್ತಾ ಇರತ್ತೆ, ನಾನು ಇಲ್ಲಿ ಜಾಬ್ ಮಾಡ್ತಾ ಇದ್ದೀನಿ, ನಾನು ಇಲ್ಲಿ ಕೆಲ್ಸದಲ್ಲಿ ಇದ್ದೀನಿ, ನಾನು ಇಷ್ಟು ಹ್ಯಾಪಿ ಆಗಿದ್ದೀನಿ, ಇಷ್ಟು ಸಕ್ಸಸ್ಫುಲ್ ಆಗಿದ್ದೀನಿ ಅಂತ ಅನ್ಕೊಂಡು ನೀವೆಲ್ಲ ಓದಿರ್ತೀರ ಅಲ್ವಾ, ಅದೆಲ್ಲ ನಿಮ್ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗಿ ಕೂತ್ಕೊಳ್ಳುತ್ತೆ. ಆಮೇಲೆ ನಿಮ್ಗೆ ಡಿಸೈರ್ಡ್ ಜಾಬ್ ಏನಿದೆ ಅದನ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ತುಂಬಾನೇ ಈಸಿ ಆಗೋಗ್ಬಿಡತ್ತೆ. ಆಯ್ತಾ, ಆ ತರ ಮಾಡಿ. ಆಮೇಲಿಂದ ಸ್ವಿಚ್ ವರ್ಡ್ಸ್ ಗಳು ಕೂಡ ಇದೆ ಇದಕ್ಕೋಸ್ಕರ ಅಂತ ಹೇಳಿ. ಸೊ ಆ ಸ್ವಿಚ್ ವರ್ಡ್ ಅನ್ನು ಕೂಡ ನೀವು ಯೂಸ್ ಮಾಡ್ಕೊಂಡು ಕೂಡ ನಿಮ್ಗೆ ಡಿಸೈರ್ಡ್ ಜಾಬ್ ಅನ್ನ ಪಡಿಬಹುದು. ನೀವು ಎಲ್ಮ್ ಟುಗೆದರ್ ಅಂತ ಅನ್ಕೊಂಡು ಅದು ನಿಮಗೆ ಜಾಬ್ ಪಡೆಯೋದಿಕ್ಕೆ ಕೂಡ ಅನುಕೂಲ ಮಾಡಿಕೊಡುತ್ತೆ. ಇನ್ನು ಕೆಲವು ಸ್ವಿಚ್ ವರ್ಡ್ಸ್ ಗಳಿದೆ, ಅದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ಬೇಕಂದ್ರೆ ನೀವು ಆ ವಿಡಿಯೋನು ಕೂಡ ನೋಡ್ಬೋದು. ಸೊ ಈ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿ ಆಮೇಲಿಂದ ನೋಡಿ ನಿಮಗೆ ಹೇಗೆ ನಿಮ್ದು ಡಿಸೈರ್ಡ್ ಜಾಬ್ ಆಲ್ರೆಡಿ ಸಿಕ್ಬಿಡತ್ತೆ ನಿಮ್ಗೆ ಅಂತ. ಸೊ ಹೋಪ್ಫುಲಿ ಇದನ್ನೆಲ್ಲ ಟೆಕ್ನಿಕ್ ಯೂಸ್ ಮಾಡ್ತೀರಾ ನೀವು, ಆಮೇಲಿಂದ ನಿಮ್ ಡಿಸೈರ್ಡ್ ಜಾಬ್ ಅಲ್ಲಿ ಎಲ್ಲರೂ ವರ್ಕ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಎವ್ರಿವನ್.